ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಕಡೆ ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಸರ್ಕಾರ ಮುಂದಾಗಿರೋದು ಬಿಜೆಪಿ ನಾಯಕರನ್ನ ಕುದಿಯುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರಕ್ಕೆ ಕೇಸರಿ ಕಲಿಗಳು ಉರಿದುರಿದು ಬೀಳ್ತಿದ್ದಾರೆ. ಆರ್ಎಸ್ಎಸ್ ಶಿಬಿರಕ್ಕೆ ಖರ್ಗೆ ಭೇಟಿ ಕೊಟ್ಟಿರುವಂತಹ ಫೋಟೋನ ಟ್ವೀಟ್ ಮಾಡಿ ಪಂಚ್ ಕೊಟ್ಟಿದ್ದಾರೆ. 1925ರಲ್ಲಿ ಜನ್ಮ ತಾಳಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತನ್ನ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ತಿದೆ. ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದು, ನಿನ್ನೆ ಬೆಂಗಳೂರಿನ 3 ಕಡೆ ಹಾಗೂ ರಾಜ್ಯದ ಹಲವೆಡೆ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಆದರೆ ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದಿರೋ ಪತ್ರ ಕೇಸರಿ ಪಡೆ ರೊಚ್ಚಿಗೇಳುವಂತೆ ಮಾಡಿದೆ. ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಪತ್ರ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಲಿ ಅಂತ ಬಿಜೆಪಿ ಸವಾಲ್. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್ ಹಾಗೂ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಬರೆದಿರೋ ಇದೇ ಪತ್ರ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ. ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು. ಈ ಗ್ರೌಂಡ್ಗಳು, ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮ ಅಪ್ಪನ ಆಸ್ತಿನೂ ಅಲ್ಲ, ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ, ಅದು ಪಬ್ಲಿಕ್. ನಿಮ್ ತಾಕತ್ತಿದ್ರೆ ಮಾಡ್ರಿ, ನಾನೇ ಓದ್ತೀನಿ, ನಾನೇ ಮಾಡ್ತೀನಿ RSS. ನೀವು ಯಾವ ಜಾಗನ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ. ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ. ಆರ್ಎಸ್ಎಸ್ ಶಿಬಿರಕ್ಕೆ ಖರ್ಗೆ ಭೇಟಿಯ ಫೋಟೋ ಟ್ವೀಟ್ ಮಾಡಿದ ಬಿಜೆಪಿ. ಇನ್ನು ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಮತ್ತೊಂದು ಟಕ್ಕರ್ ಕೊಟ್ಟಿರೋ ಬಿಜೆಪಿ ಫೋಟೋವೊಂದನ್ನ ಟ್ವೀಟ್ ಮಾಡಿದೆ. ನೀವು ಆರ್ಎಸ್ಎಸ್ ವಿರುದ್ಧ ವಿಷಕಾರುತ್ತ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಿ. ಆದರೆ 2002ರಲ್ಲಿ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ದಾಗ ಬೆಂಗಳೂರಿನ ನಾಗಾವರದಲ್ಲಿ ನಡೆದ ಆರ್ಎಸ್ಎಸ್ನ ಸಮರಸತಾ ಸಂಗಮ ಶಿಬಿರಕ್ಕೆ ಭೇಟಿ ನೀಡಿದ್ರು. ಸಂಘದ ಸಮಾಜಮುಖಿ ಕಾರ್ಯ ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ರು. ಇದನ್ನ ಮರೆತಿದ್ದೀರಾ? ಇಲ್ಲವೇ ನಿಮ್ಮ ಹೈಕಮಾಂಡ್ ಮೆಚ್ಚಿಸಲು ನಾಟಕವಾಡುತ್ತಿದ್ದೀರಾ? ಇತಿಹಾಸ ತಿಳಿದು ಮಾತನಾಡಿ ಅಂತ ಬಿಜೆಪಿ ಎಕ್ಸ್ ಪೋಸ್ಟ್ನಲ್ಲಿ ತಿರುಗೇಟು ನೀಡಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಆರ್ಎಸ್ಎಸ್ ನಿಷೇಧಿಸೋ ಶಕ್ತಿ ಕಾಂಗ್ರೆಸ್ಗಿಲ್ಲ, ಪ್ರಿಯಾಂಕ್ ಖರ್ಗೆ ಮೂರ್ಖತನ ಪ್ರದರ್ಶಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಜಯೇಂದ್ರಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರತ್ಯುತ್ತರ ನೀಡಿರೋ ಪ್ರಿಯಾಂಕ್ ಖರ್ಗೆ, ಕುವೆಂಪು ನಾಡಕವಿ ಎನ್ನುವ ಬಿವೈ ವಿಜಯೇಂದ್ರಗೆ ಅವರು ನಮ್ಮ ರಾಷ್ಟ್ರಕವಿ ಅನ್ನೋ ಇತಿಹಾಸ ಗೊತ್ತಿಲ್ಲ. ಇಂಥವರಿಗೆ ಆರ್ಎಸ್ಎಸ್ ಬಗ್ಗೆ ಗೊತ್ತಿದೆ ಅಂತ ಹೇಗೆ ನಿರೀಕ್ಷಿಸಲಿ? ಆರ್ಎಸ್ಎಸ್ ಸಿದ್ಧಾಂತಗಳು ನೀವು ಹೇಳಿಕೊಳ್ಳುವಷ್ಟು ಶುದ್ಧ ಮತ್ತು ಉದಾತ್ತವಾಗಿದ್ರೆ ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಬಿಜೆಪಿ ನಾಯಕರ ಮಕ್ಕಳು ಆರ್ಎಸ್ಎಸ್ನ ಶಾಖೆಗಳಿಗೆ ಏಕೆ ಹಾಜರಾಗಲ್ಲ? ಅವರು ಯಾಕೆ ಗೋ ರಕ್ಷಕರಲ್ಲ? ಲಾಠಿ ಹಿಡಿದು ಗಣವೇಷಧಾರಿಯಾಗಿ ಬಿಜೆಪಿ ನಾಯಕರ ಮಕ್ಕಳು ಇರುವುದನ್ನ ನಾವು ಏಕೆ ನೋಡುವುದಿಲ್ಲ? 100 ವರ್ಷಗಳ ನಂತರವೂ ಆರ್ಎಸ್ಎಸ್ ಏಕೆ ನೋಂದಾಯಿತ ಸಂಸ್ಥೆಯಾಗಿಲ್ಲ? ಆರ್ಎಸ್ಎಸ್ ತನ್ನ ಪ್ರಧಾನ ಕಚೇರಿಯಲ್ಲಿ ಜನವರಿ 26, 2002ರಂದು ಮೊದಲ ಬಾರಿಗೆ ರಾಷ್ಟ್ರ ಧ್ವಜವನ್ನ ಹಾರಿಸಿತು ಎಂದು ನಿಮಗೆ ತಿಳಿದಿದೆಯೇ? ಹೀಗಂತ ಪ್ರಿಯಾಂಕ್ ಖರ್ಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ. ಮತ್ತೊಂದೆಡೆ ನನ್ನ ಕೈಲಿ ಇದ್ದಿದ್ರೆ RSS ಬ್ಯಾನ್ ಮಾಡ್ತಿದ್ದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ಇದಕ್ಕೆ ನಿಮ್ಮ ಅಪ್ಪನ ಕೈಲಿ ಆಗ್ಲಿಲ್ಲ, ನೀನೇನ್ ಮಾಡ್ತೀಯಾ ಅಂತ ಯತ್ನಾಳ್ ಪಂಚ್ ಕೊಟ್ಟಿದ್ದಾರೆ. ನಂದು ಇತಿಮಿತಿ ಇದೆ, ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೆ. ನಿಮ್ಮ ವ್ಯಾಪ್ತಿ ಇದ್ರೆ ಬ್ಯಾನ್ ಕೂಡ ಮಾಡ್ತಿದ್ದೆ, ಯಾಕೆ ಮಾಡಲ್ಲ? ಇವ್ ಪ್ರಿಯಾಂಕಾ ಅಂತರೂ ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅವ್ರ ಅಪ್ಪಗೆ ಏನೋ ಮಾಡೋದಾಗಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೋ ಮಾಡೋದಾಗಲ್ಲ, ಈ ಮಗ ಏನ್ ಮಾಡ್ತಾನೆ? ಆರ್ಎಸ್ಎಸ್ ಮೇಲೆ ಗದಾಪ್ರಹಾರ ಮಾಡಿದ್ರೆ ಮತ್ತಷ್ಟು ಪುಟಿದೇಳುತ್ತೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡೋಕೆ ಇಂದಿರಾ ಗಾಂಧಿ ಕೈಲೇ ಆಗ್ಲಿಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಇತಿಹಾಸ ನೆನಪಿಸಿದ್ದಾರೆ. ಇನ್ನು ತಾಕತ್ತಿದ್ರೆ ನಿಷೇಧ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸುನಿಲ್ ಕುಮಾರ್ ಸವಾಲ್ ಎಸೆದಿದ್ದಾರೆ.
ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾ ಪ್ರಹಾರ ಮಾಡಿದೆ ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತು. ಗೌರವಾನ್ವಿತ ಇಂದಿರಾ ಗಾಂಧಿಯವರೇ ಇದೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ನಿಮ್ಮ ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿಯಂತ ಪತ್ರವನ್ನು ಬರೆದಿದ್ರೆ ದೊಡ್ಡ ಅಪರಾಧವನ್ನು ನೀವು ಮಾಡಿದಿರಿ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ನಿಮಗೆ ತಾಕತ್ತಿದ್ರೆ RSS ನ ಈ ಚಟುವಟಿಕೆಗಳ ನಿಷೇಧ ಮಾಡಿ ಬನ್ನಿ, ಚುನಾವಣೆಯಲ್ಲಿ ಎದುರಿಸೋಣ. ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆ ನಿಷೇಧಕ್ಕೆ ಸಿಎಂಗೆ ಬರೆದಿರೋ ಪತ್ರ ವಿವಾದದ ಕಿಚ್ಚು ಹೊತ್ತಿಸಿದೆ. ಮುಖ್ಯಮಂತ್ರಿಗಳ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂಥ ಪತ್ರದಲ್ಲಿ ಏನಿದೆ ಅಂತ ನಾವು ಗಮನಿಸೋದಾದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಜೊತೆಗೆ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಮತ್ತು ಸಂವಿಧಾನದ ಒಂದು ನಿಲುವುಗಳೇನಿದೆ ಅಥವಾ ಉದ್ದೇಶಗಳೇನಿದೆ ಅದರ ವಿರುದ್ಧವಾಗಿ ಈ ಒಂದು ಸಂಘಟನೆ ಇದೆ. ಸೊ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಆ ಒಂದು ಪತ್ರದಲ್ಲಿ ಏನಿದೆ ಅಂತ. ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಒಳಗೊಂಡಂಥ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡಿರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, ಇಂಥ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಮತ್ತು ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ. ಇನ್ನು ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಮತ್ತು ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದ ಹಾಗೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಸಂಘಟನೆಯ ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಲ್ಲಿ ನಡೆಸುವಂಥ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ ಅಂತ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ವಿಸ್ತೃತವಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ RSS ಚಟುವಟಿಕೆಗಳಿಗೆ ಒಂದಷ್ಟು ನಿರ್ಬಂಧ ಹೇರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಕೂಡ ಪ್ರಿಯಾಂಕ್ ಖರ್ಗೆ ಬರೆದಿದ್ದಾರೆ. ಬಿಜೆಪಿ ಅವರ ಕಡೆಯಿಂದ ಕೂಡ ರಿಯಾಕ್ಷನ್ ಬರ್ತಿದೆ ಅದಕ್ಕೆ. ಸೊ ಮೊದಲನೇದಾಗಿ ಪತ್ರದ ವಿಚಾರವಾಗಿ ಮಾತನಾಡೋದಾದ್ರೆ ಪ್ರಮೋದ್. ಅವಿನಾಶ್, ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಪತ್ರ ನಿನ್ನೆನೇ ಯಾಕೆ ರಿಲೀಸ್ ಆಯಿತು ಅನ್ನುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಸ್ಟೋರಿ. ಈ ಪತ್ರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ 4 ಅಕ್ಟೋಬರ್ 2025 ಅಂದರೆ ಅಕ್ಟೋಬರ್ 4ನೇ ತಾರೀಕೆ ಈ ಪತ್ರವನ್ನು ಬರೆಯಲಾಗಿದೆ. ಅಲ್ಲಿರುವಂಥ ಕಾಲಮ್ಗಳನ್ನು ನೋಡ್ತಾ ಇರೋ, ದಿನಾಂಕವನ್ನು ನೋಡ್ತಾ ಇರೋ 4ನೇ ತಾರೀಕೆ ಬರಲಾಗಿದೆ. ಆದರೆ 12ನೇ ತಾರೀಕು ಯಾಕೆ ಮಾಧ್ಯಮಕ್ಕೆ ರಿಲೀಸ್ ಆಯಿತು? ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಂಗತಿ. ಯಾಕೆಂದರೆ ನಿನ್ನೆ ಅಂದರೆ ಅಕ್ಟೋಬರ್ 12ನೇ ತಾರೀಕು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಟ್ಟು 350 ಶತಾಬ್ದಿ ಪಥಸಂಚಲನವನ್ನು RSS ಹಮ್ಮಿಕೊಂಡಿತ್ತು. ಅಂದರೆ ಬೆಂಗಳೂರು ನಗರದಲ್ಲಿ 100 ವಿವಿಧ ಕಡೆಗೆ ಒಂದು ವಿಶೇಷವಾದಂಥ ಪಥಸಂಚಲನ, ಜೊತೆಗೆ ಬೆಂಗಳೂರು ಹೊರತಾಗಿ ಇನ್ನಿತರ ಕಡೆಗೆ 250ಕ್ಕೂ ಹೆಚ್ಚು ಬೃಹತ್ ಪಥಸಂಚಲನವನ್ನು ಹಮ್ಮಿಕೊಂಡಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ RSSನ ಈ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮ ನರೇಟಿವ್ ಕೂಡ ಸಹಜವಾಗಿ ಫಿಕ್ಸ್ ಆಗುತ್ತೆ. ಯಾಕೆಂದರೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಜನ ಸೇರ್ತಾರೆ, ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಪಥಸಂಚಲನವಾಗುತ್ತೆ, ಜೊತೆಗೆ ಇದರ ಜೊತೆಗೆ ಆ ಒಂದು ಮಾಸ್ ಹಿಸ್ಟೀರಿಯಾ ಅಂತ ಅದು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ RSSನ ಪಥಸಂಚಲನ ಬೃಹತ್ ಮಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೌಂಟರ್ ನರೇಟಿವ್ ಅನ್ನು ಕೂಡ ಖಂಡಿತವಾಗ್ಲೂ ಫಿಕ್ಸ್ ಮಾಡಬೇಕಾಗಿತ್ತು. ಒಂದು ವೇಳೆ ಕೌಂಟರ್ ನರೇಟಿವ್ ಫಿಕ್ಸ್ ಆಗಿರಲಿಲ್ಲ ಅಂದರೆ ಏನಾಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡೋದಾದ್ರೆ ಸಹಜವಾಗಿ RSSನ ವಿಚಾರಧಾರಿಗಳು ಅಥವಾ ಆ ಒಂದು ಮಾಸ್ ಏನು ಕ್ರಿಯೇಟ್ ಆಗುತ್ತೆ, ಆ ಒಂದು ಹೈಪ್ ಏನು ಕ್ರಿಯೇಟ್ ಆಗುತ್ತೆ, ಆ ಹೈಪ್ನಿಂದಾಗಿ RSSನ ವಿಚಾರಧಾರೆಗಳು ನೇರವಾಗಿ ಜನಮಾನಸವನ್ನು ಇನ್ನಷ್ಟು ತಲುಪುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ನ ಒಂದು ಮೀಡಿಯಾ ವಿಭಾಗ ಅಂತ ಹೇಳ್ಬೋದು ಅಥವಾ ಕಾಂಗ್ರೆಸ್ನ ಒಂದು ಕೌಂಟರ್ ಸ್ಟ್ರಾಟಜಿ ಟೀಮ್ ಏನಿದೆಯೋ ಅದು ಈ ಒಂದು ಪತ್ರವನ್ನು ರಿಲೀಸ್ ಮಾಡೋ ಮೂಲಕ ಒಂದು ದಾಳವನ್ನು ಉಳಿಸಿದೆ. ಈ ಮೂಲಕ RSSನ ಸಿದ್ಧಾಂತ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆಯೋ, RSSನ ಪಥಸಂಚಲನ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತೋ ಅದೇ ಮಾದರಿಯಲ್ಲಿ RSS ವಿರೋಧಿ ನಿಲುವು ಅಥವಾ RSS ವಿರೋಧಿ ಹೇಳಿಕೆ ಕೂಡ ಮುನ್ನೆಲೆಗೆ ಬರುವಂತೆ, ಚರ್ಚೆಗೆ ಬರುವಂತೆ ಒಂದು
ದಾಳವನ್ನು ಉಳಿಸಿದೆ ಅಥವಾ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರೆ, ಪ್ರತಿತಂತ್ರವನ್ನು ಮಾಡಿದ್ರೆ ತಪ್ಪಾಗಲ್ಲ. ಈ ಕಾರಣಕ್ಕೋಸ್ಕರ ಈ ಪತ್ರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನ ಒಂದು ರೀತಿ ಕಾರ್ಯರೂಪಕ್ಕೆ ತರೋದಾಗಿದ್ರೆ, ಇದನ್ನ ನಿರ್ಧಾರ ಮಾಡಬೇಕು ಅನ್ನೋದಾಗಿದ್ರೆ ಅಕ್ಟೋಬರ್ 4ರ ಬಳಿಕ ಯಾವತ್ತಾದ್ರೂ ಕೂಡ ರಿಲೀಸ್ ಮಾಡುವಾಗಿತ್ತು ಅಥವಾ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬಹುದಾಗಿತ್ತು. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಕೊಡಬಹುದಾಗಿತ್ತು. ಅಫ್ಕೋರ್ಸ್ ಇದು ಮುಂದಿನ ದಿನಗಳಲ್ಲಿ ಆಗತ್ತಾ ಆಗಲ್ವಾ ಅನ್ನೋದು ಬೇರೆ ವಿಚಾರ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಈ ಪತ್ರ ಮುನ್ನೆಲೆಗೆ ಬರ್ತಾ ಇರುವಂಥದ್ದನ್ನು ನೋಡಿದ್ರೆ, ಅದನ್ನು ಬಿಡುವಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ಒಂದು ಮೀಡಿಯಾ ನರೇಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಕೇವಲ ಪಥಸಂಚಲನ ಅಷ್ಟೇ ಅಲ್ಲ, ಪಥಸಂಚಲನ ಜೊತೆಗೆ RSS ಅನ್ನು ನಾವು ಯಾಕೆ ವಿರೋಧಿಸ್ತೀವಿ ಅನ್ನುವಂಥ ಒಂದು ವಿಚಾರ ಏನಿದೆ ಅಥವಾ ಆ ಹೇಳಿಕೆ ಏನಿದೆ, ಅವರ ಸಿದ್ಧಾಂತ ಏನಿದೆ, ಅದು ಕೂಡ ಮುನ್ನೆಲೆಗೆ ಬಂದು ಮಾಧ್ಯಮದಲ್ಲೂ ಕೂಡ ಒಂದು ನರೇಟಿವ್ ಸೃಷ್ಟಿ ಮಾಡೋದ್ರ ಜೊತೆಗೆ ಜನಮಾನಸಿಕ ಅವರ ವಿಚಾರವನ್ನು ಕೂಡ ತಲುಪುವಂಥ ಒಂದು ಪ್ರಯತ್ನವನ್ನು ಏನು ಮಾಡಲಾಗಿದೆ. ಈ ಕಾರಣಕ್ಕೋಸ್ಕರ ನಿನ್ನೆಯೇ ಈ ಒಂದು ಪತ್ರ ರಿಲೀಸ್ ಆಗಿದ್ದಂಥ ಸಂದರ್ಭದಲ್ಲೇ ನೋಡ್ತಾ ಇದ್ರೆ ಈ ಎಲ್ಲ ಸಂದರ್ಭಗಳನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಆಯಾಮ ನಮ್ಗೆ ಸಿಗುತ್ತೆ. ಇದು ಒಂದು ಭಾಗ. ಇದರ ಜೊತೆಗೆ ಈಗಾಗಲೇ ನೀವು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಸಾಧ್ಯತೆ ಇದೆಯೋ ಸಾಧ್ಯತೆ ಇಲ್ವೋ ಅನ್ನೋದು ಬೇರೆ ವಿಚಾರ. ಆದರೆ ಹಿನ್ನೆಲೆಗಳನ್ನು ನೋಡ್ರೆ 3 ಬಾರಿ RSS ಬ್ಯಾನ್ ಆಗಿತ್ತು. 48ರಲ್ಲಿ ಗಾಂಧಿ ಅವರ ಹತ್ಯೆ ಆದಂಥ ಸಂದರ್ಭದಲ್ಲಿ ಕೂಡ ಬ್ಯಾನ್ ಆಗಿತ್ತು. ಆನಂತರ ಅವರ ಪಾತ್ರ ನೇರವಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಂತರ ವಾಪಸ್ ಸಾಧ್ಯ ಆಯಿತು. ಇನ್ನು ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ಅತ್ಯವಶ್ಯಕ ಅನ್ನುವಂಥ ಕಾರಣಕ್ಕೋಸ್ಕರ ಆಗಲೂ ಕೂಡ ಬ್ಯಾನ್ ಮಾಡಲಾಗಿತ್ತು. ಅದಾದ ಬಳಿಕ ಹೊಸ ಸರ್ಕಾರ ಅಂದರೆ ಜನತಾ ಪರಿವಾರ ಅಥವಾ ಜನಸಂಘದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅದು ಕೂಡ ಬ್ಯಾನ್ ತೆರವುಗೊಳ್ಳಾಯಿತು. ಆಮೇಲೆ 92ರಲ್ಲೂ ಕೂಡ ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲೂ ಕೂಡ ಬ್ಯಾನ್ ಮಾಡಲಾಗಿತ್ತು. ಆನಂತರ ಒಂದು ಕಮಿಟಿಯನ್ನು, ಟ್ರಿಬ್ಯುನಲ್ನ ಅಥವಾ ಆಯೋಗವನ್ನು ರಚನೆ ಮಾಡಿ ಅಲ್ಲಿ ನೇರವಾಗಿ ಒಂದು ಮಸೀದಿ ಕೆಡುವಲ್ಲಿ ಇವರ ಪಾತ್ರ ಇಲ್ಲ, ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲೂ ಕೂಡ ಅವ್ರ ಬ್ಯಾನ್ ವಾಪಸ್ ಮಾಡಲಾಯಿತು. ಈಗ ಇರುವಂಥ ವಿಚಾರ RSS ಬ್ಯಾನ್ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಂಥ ಒಂದು ಅವಕಾಶ ಆಗಲಿ ಅಥವಾ ಹಕ್ಕಾಗಿಲ್ಲ. ಹೀಗಾಗಿ ಈ ಪತ್ರದ ಮೂಲಕ ಏನು ಸಾರತ್ತೆ ಅನ್ನೋದು ಈಗಿನ ಚರ್ಚೆ. ಅವಿನಾಶ್, ಧನ್ಯವಾದ ಪ್ರಮೋದ್.